ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶದ ಪವಿತ್ರ ಪುಣ್ಯ ಯಾತ್ರಾ ಕ್ಷೇತ್ರಗಳಲ್ಲಿ ನೆರೆಯ ಮಹಾರಾಷ್ಟ್ರ ರಾಜ್ಯದ ಪಂಢರಪುರ ಅತ್ಯಂತ ವಿಶಿಷ್ಟವಾದುದು. ಚಂದ್ರಭಾಗಾ ನದಿಯ ತೀರದಲ್ಲಿ ನೆಲೆಸಿರುವಂತಹ ಈ ಪರಮ ಪುಣ್ಯ ಕ್ಷೇತ್ರವನ್ನು ಭೂಲೋಕದ ವೈಕುಂಠ ಎಂತಲೇ ಬಣ್ಣಿಸಲಾಗುತ್ತದೆ. ಸಂತ ಜ್ಞಾನೇಶ್ವರರು, ನಾಮದೇವರು, ಏಕನಾಥರು ಮತ್ತು ಜಗದ್ಗುರುಗಳಾದ ತುಕಾರಾಮ ಮಹಾರಾಜರಂತಹ ಮಹಾನ್ ಸಂತರ ದಿವ್ಯ ಪಾದಸ್ಪರ್ಶದಿಂದ ಈ ಮಣ್ಣು ಪರಮ ಪಾವನವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ವಾರಕರಿ ಭಕ್ತಾದಿಗಳು ಇಲ್ಲಿಗೆ ಪಾದಯಾತ್ರೆಯನ್ನು ಮಾಡುವ ಮೂಲಕ ಆಗಮಿಸುತ್ತಾ ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಿಣಿಯರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಈ ದಿವ್ಯ ನಗರವಾದ ಪಂಢರಪುರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಯಾತ್ರಾರ್ಥಿಯೂ ಆಂತರಿಕ ನೆಮ್ಮದಿಯನ್ನು ಪಡೆದುಕೊಳ್ಳಲು ಮತ್ತು ಈ ಕ್ಷೇತ್ರದ ಆಧ್ಯಾತ್ಮಿಕ ದರ್ಶನವನ್ನು ಅನುಭವಿಸಲು ಸಂದರ್ಶನ ಮಾಡಬೇಕಾಗಿರುವ 10 ಮಹತ್ವದ ಮತ್ತು ಪ್ರಸಿದ್ಧ ದೇವಾಲಯಗಳ ಸವಿಸ್ತಾರ ವಿವರಣೆಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಪಂಢರಪುರದಲ್ಲಿ ಸಂದರ್ಶಿಸಬೇಕಾಗಿರುವ ಪ್ರಸಿದ್ಧ 10 ದೇಗುಲಗಳು. ಮೊದಲನೆಯದಾಗಿ ಶ್ರೀ ವಿಠಲ ರುಕ್ಮಿಣಿ ಮುಖ್ಯ ಮಂದಿರ. ಇಡೀ ಪಂಢರಪುರದಲ್ಲಿ ಮುಖ್ಯ ಆಕರ್ಷಣೆಯೇ ಪಂಢರಪುರದ ಹೃದಯ ಭಾಗದಲ್ಲಿರುವ ವಿಠಲ ರುಕ್ಮಿಣಿ ಮಂದಿರ. ಇಲ್ಲಿ ಭಗವಂತ ಮಹಾವಿಷ್ಣು ದೇವರ ಅವತಾರವಾದ ವಿಠಲರು ತಮ್ಮ ಕೈಗಳನ್ನು ಸೊಂಟದ ಮೇಲಿಟ್ಟುಕೊಂಡು ಇಟ್ಟಿಗೆಯ ಮೇಲೆ ನಿಂತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ. ಪಂಢರಪುರದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ವಿಠಲರಾಗಿ ನೆಲೆಸಿದ ಕತೆ ಬಹಳ ರೋಚಕವಾಗಿದೆ. ಪುಂಡಲೀಕ ಎಂಬ ಮಹಾಭಕ್ತ ಮೊದಲು ಹೆತ್ತವರನ್ನು ಕಡೆಗಣಿಸಿರುತ್ತಾನೆ. ಆದರೆ ನಂತರ ಆತನಿಗೆ ಜ್ಞಾನೋದಯವಾಗಿ ತಂದೆ ತಾಯಿಯ ಸೇವೆಯೇ ಪರಮಧರ್ಮ ಎಂದು ಹಗಲಿರುಳು ಅವರ ಆರೈಕೆಯಲ್ಲಿಯೇ ನಿರತನಾಗುವಂತಹ ಬುದ್ಧಿ ಬರುತ್ತದೆ. ಆತನ ನಿಷ್ಕಲ್ಮಶ ಪಿತೃಭಕ್ತಿಗೆ ಒಲಿದ ಶ್ರೀಕೃಷ್ಣ ಪರಮಾತ್ಮರು ದ್ವಾರಕೆಯಿಂದ ನೇರವಾಗಿ ಆತನ ಮನೆಗೆ ಆಗಮಿಸುತ್ತಾರೆ. ತಂದೆ ತಾಯಿಯರ ಸೇವೆಯಲ್ಲಿ ನಿರತನಾಗಿರುವ ಕಾರಣದಿಂದ ಪುಂಡಲೀಕ ದೇವರನ್ನು ಸತ್ಕರಿಸಲು ಸಮಯವಿಲ್ಲದಿರುವಾಗ ತನ್ನ ತಂದೆ ತಾಯಿಯರ ಸೇವೆ ಮುಗಿಯುವವರೆಗೂ ಒಂದು ವೀಟ್ ಅಂದರೆ ಮರಾಠಿ ಭಾಷೆಯಲ್ಲಿ ಇಟ್ಟಿಗೆಯನ್ನು ಎಸೆದು ತನ್ನ ಸೇವೆ ಮುಗಿಯುವವರೆಗೂ ಸಹ ಅದರ ಮೇಲೆ ನಿಲ್ಲುವಂತೆ ತಿಳಿಸುತ್ತಾನೆ. ಭಗವಂತರು ಭಕ್ತನ ಮಾತಿಗೆ ಮೆಚ್ಚಿ ಆ ಇಟ್ಟಿಗೆಯ ಮೇಲೆಯೇ ಕೈಗಳನ್ನು ಸೊಂಟದ ಮೇಲಿಟ್ಟುಕೊಂಡು ನಿಂತು ಆತನಿಗಾಗಿ ಕಾಯುತ್ತಾರೆ. ನಂತರ ಪುಂಡಲೀಕನ ಕೋರಿಕೆಯಂತೆ ಭಕ್ತಾದಿಗಳನ್ನು ಹರಸಲು ಭಗವಂತರು ಅದೇ ಸ್ಥಳದಲ್ಲಿ ಇಟ್ಟಿಗೆಯ ಮೇಲೆಯೇ ಸ್ಥಿರವಾಗಿ ನೆಲೆಸುತ್ತಾರೆ. ಇಟ್ಟಿಗೆಯ ಅಂದರೆ ಮರಾಠಿ ಭಾಷೆಯಲ್ಲಿ ವೀಟ್ ಅದರ ಮೇಲೆ ನಿಂತಿದ್ದರಿಂದಲೇ ದೇವರಿಗೆ ವಿಠಲ ಎಂಬ ಹೆಸರು ಬಂದಿದೆ. ಹೆತ್ತವರ ಸೇವೆಯನ್ನು ಮೀರಿದಂತಹ ಪೂಜೆ ಬೇರೊಂದಿಲ್ಲ ಎಂಬುದೇ ಈ ಪುಂಡಲೀಕನ ಕಥೆಯ ಸಾರಾಂಶ. ನಮ್ಮ ಭಾರತ ದೇಶದ ಇತರ ದೇಗುಲಗಳಿಗಿಂತ ಬಹಳ ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೂ ದೇವರ ಮೂರ್ತಿಯ ಪಾದಗಳನ್ನು ನೇರವಾಗಿ ಮುಟ್ಟಿ ನಮಸ್ಕರಿಸುವ ಅಂದರೆ ಚರಣ ಸ್ಪರ್ಶದ ಅನನ್ಯ ಅವಕಾಶ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ದೇವಾಲಯ ಚಂದ್ರಭಾಗಾ ನದಿಯ ತಟದ ಮೇಲೆ ಇದೆ. ಈ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಾವು ಮಾಡಿರುವ ಪಾಪಗಳೆಲ್ಲ ತೊಳೆದು ಹೋಗುತ್ತದೆ ಎಂಬ ಅಚಲ ನಂಬಿಕೆ ಆಸ್ತಿಕ ಮಹಾಶಯರಲ್ಲಿದೆ. ಮುಖ್ಯ ಗುಡಿಯ ಹಿಂಭಾಗದಲ್ಲಿಯೇ ಜಗನ್ಮಾತೆ ರುಕ್ಮಿಣಿ ದೇವಿಯ ಪ್ರತ್ಯೇಕವಾದ ಭವ್ಯ ಮಂದಿರವಿದೆ. ಭಕ್ತ ಪುಂಡಲೀಕ ದೇವಸ್ಥಾನ. ಚಂದ್ರಭಾಗಾ ನದಿಯ ಮಧ್ಯಭಾಗದ ದಂಡೆಯ ಮೇಲೆ ಭಕ್ತ ಪುಂಡಲೀಕ ದೇವಸ್ಥಾನ ಸ್ಥಾಪಿತಗೊಂಡಿದೆ. ಪಂಢರಪುರಕ್ಕೆ ಭಕ್ತಿಧಾರೆ ಹರಿದು ಬರಲು ಅಂದರೆ ವಿಠಲ ದೇವರು ಪಂಢರಪುರದಲ್ಲಿ ಬಂದು ನೆಲೆಸಲು ಕಾರಣನಾದವರೇ ಭಕ್ತ ಪುಂಡಲೀಕರು. ಭಕ್ತ ಪುಂಡಲೀಕನ ದರ್ಶನವನ್ನು ಪಡೆಯದೆ ನಾವು ಮಾಡುವಂತಹ ವಿಠಲ ದೇವರ ದರ್ಶನ ಅಪೂರ್ಣವೆನಿಸಿಕೊಳ್ಳುತ್ತದೆ. ಪಂಢರಪುರ ಮಹಾತ್ಮೆಯ ಪ್ರಕಾರ ಭಕ್ತಾದಿಗಳು ಮೊದಲು ಚಂದ್ರಭಾಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಭಕ್ತ ಪುಂಡಲೀಕನ ದರ್ಶನವನ್ನು ಪಡೆದ ನಂತರವೇ ಮುಖ್ಯ ವಿಠಲರ ಮಂದಿರಕ್ಕೆ ತೆರಳಬೇಕು. ವಿಷ್ಣುಪಾದ ದೇವಸ್ಥಾನ. ಪಂಢರಪುರದ ಮತ್ತೊಂದು ಆಕರ್ಷಣೆಯೇ ಚಂದ್ರಭಾಗಾ ನದಿಯ ಮಧ್ಯಭಾಗದಲ್ಲಿ ಇರುವ ವಿಷ್ಣುಪಾದ ಮಂದಿರ. ಇಲ್ಲಿನ ಕೃಷ್ಣ ಶಿಲೆಯ ಮೇಲೆ ಶ್ರೀಕೃಷ್ಣ ದೇವರ ಕಮಲದಂತಹ ಪಾದದ ಗುರುತುಗಳು ಮತ್ತು ಕೃಷ್ಣ ದೇವರ ಜೊತೆಯಲ್ಲಿದ್ದಂತಹ ಗೋವು ಮತ್ತು ಕರುಗಳ ಕಾಲಿನ ಗುರುತುಗಳು ಮೂಡಿಬಂದಿವೆ. ಭಕ್ತಾದಿಗಳು ಇವುಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಗೋಪಾಲಕರು ಮತ್ತು ಗೋವುಗಳೊಂದಿಗೆ ಇಲ್ಲಿ ಕುಳಿತುಕೊಂಡು ಮಧ್ಯಾಹ್ನದ ಭೋಜನವನ್ನು ಸವೆದಿದ್ದರು ಎಂಬ ಐತಿಹ್ಯವಿದೆ. ಬಿಹಾರದ ಗಯಾ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಾಗದೇ ಇರುವವರು ಪಂಢರಪುರದ ವಿಷ್ಣುಪಾದಕ್ಕೆ ಭೇಟಿಯನ್ನು ನೀಡಿದರೆ ಅಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ಅಚಲ ನಂಬಿಕೆಯೂ ಸಹ ಆಸ್ತಿಕ ಮಹಾಶಯರಲ್ಲಿದೆ. ಗೋಪಾಲಪುರದ ಗೋಪಾಲಕೃಷ್ಣ ದೇವಸ್ಥಾನ.
ಪಂಢರಪುರದಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರುವ ಗೋಪಾಲಪುರ ಬೆಟ್ಟದ ಮೇಲೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸ್ಥಿತವಿದೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರ ಮೇಲೆ ಮುನಿಸಿಕೊಂಡಂತಹ ರುಕ್ಮಿಣೀ ದೇವಿಯು ಪಂಢರಪುರಕ್ಕೆ ಆಗಮಿಸಿ ಇಲ್ಲಿ ನೆಲೆಸಿರುವಾಗ ಆಕೆಯನ್ನು ಹುಡುಕಿಕೊಂಡು ಬಂದಂತಹ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಗೋವುಗಳು ಮತ್ತು ಗೋಪಾಲಕರೊಂದಿಗೆ ಈ ಗೋಪಾಲಕೃಷ್ಣ ದೇವಸ್ಥಾನವಿರುವ ಸ್ಥಳದಲ್ಲಿಯೇ ಕೆಲ ಕಾಲ ವಿಹರಿಸಿದ್ದರು ಎಂಬ ನಂಬಿಕೆ ಇದೆ. ದೇಗುಲದಲ್ಲಿ ಗೋಪಾಲಕೃಷ್ಣ ಸ್ವಾಮಿಯ ಸುಂದರ ಮೂರ್ತಿ ಇದೆ. ಈ ದೇಗುಲವನ್ನು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಲಾಗಿದ್ದು ಇದು ನೋಡಲು ಒಂದು ಸಣ್ಣ ಕೋಟೆಯಂತೆಯೇ ಕಾಣುತ್ತದೆ. ಸಂತ ನಾಮದೇವರ ಪಾಯರಿ ಅಥವಾ ನಾಮದೇವ ಮೆಟ್ಟಿಲು. ಪಂಢರಪುರದ ಶ್ರೀ ವಿಠಲ ರುಕ್ಮಿಣಿ ಮಂದಿರದ ಮುಖ್ಯ ಮಹಾದ್ವಾರದಲ್ಲಿರುವ ಅತ್ಯಂತ ಪವಿತ್ರವಾದ ಮೊದಲನೆಯ ಮೆಟ್ಟಿಲನ್ನು ಸಂತ ನಾಮದೇವರ ಪಾಯರಿ ಎಂದೇ ಕರೆಯಲಾಗುತ್ತದೆ. ವಾರಕರಿ ಪಂಥದ ಶ್ರೇಷ್ಠ ಸಂತರು ಮತ್ತು ಕವಿಗಳಾದ ನಾಮದೇವ ಮಹಾರಾಜರು ಮತ್ತು ಅವರ ಇಡೀ ಕುಟುಂಬವು ಭಗವಾನ್ ವಿಠಲರ ಚರಣಗಳನ್ನು ಲೀನವಾಗಲು ಇದೇ ಜಾಗದಲ್ಲಿ ಸಜೀವ ಸಮಾಧಿಯನ್ನು ಪಡೆದುಕೊಂಡಿದ್ದರು. ಇದೇ ಕಾರಣಕ್ಕಾಗಿಯೇ ಈ ಮೆಟ್ಟಿಲನ್ನು ನಾಮದೇವ ಪಾಯರಿ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಈ ಮೊದಲನೆಯ ಮೆಟ್ಟಿಲನ್ನು ಹಿತ್ತಾಳೆಯಿಂದ ಮುಚ್ಚಲಾಗಿದೆ ಹಾಗೂ ಅದರ ಮೇಲೆ ಸಂತ ನಾಮದೇವ ಮಹಾರಾಜರ ಮುಖವಾಡವನ್ನು ಇರಿಸಲಾಗಿದೆ. ಪಂಢರಪುರ ಮಂದಿರಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಯೂ ಸಹ ಶ್ರೀ ವಿಠಲ ದೇವರ ದರ್ಶನಕ್ಕೆ ಹೋಗುವ ಮುನ್ನ ಈ ನಾಮದೇವ ಪಾಯರಿಗೆ ತಲೆಬಾಗಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಂಡೇ ಮುಂದೆ ಸಾಗುವ ಪದ್ಧತಿ ಇದೆ. ಇಸ್ಕಾನ್ ಜಗನ್ನಾಥ ದೇವಸ್ಥಾನ. ಚಂದ್ರಭಾಗಾ ನದಿಯ ಪೂರ್ವ ದಂಡೆಯ ಮೇಲೆ ಶಾಂತಿಯುತ ಪರಿಸರದಲ್ಲಿ ಇಸ್ಕಾನ್ ಜಗನ್ನಾಥ ದೇಗುಲ ಸ್ಥಿತವಿದೆ. ಈ ದೇಗುಲವನ್ನು ಇಸ್ಕಾನ್ ಭೂವೈಕುಂಠ ಎಂತಲೇ ಕರೆಯಲಾಗುತ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀಕೃಷ್ಣರು ಮತ್ತು ರಾಧೆಯರ ಮೂರ್ತಿಯನ್ನು ಆರಾಧನೆ ಮಾಡಲಾಗುತ್ತದೆ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣವಾದ ದೇಗುಲದ ಪ್ರಶಾಂತವಾದ ವಾತಾವರಣ, ವೇದ ಪಾಠಶಾಲೆ ಮತ್ತು ಬೃಹತ್ ಗೋಶಾಲೆಗಳು ಭಕ್ತರ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ತರುತ್ತವೆ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಪಂಢರಪುರ ವಿಷ್ಣು ಕ್ಷೇತ್ರವಾದರೂ ಸಹ ಇಲ್ಲಿ ಅತ್ಯಂತ ಪುರಾತನವಾದ ಶಿವಮಂದಿರವೂ ಸಹ ಇದೆ. ಅದುವೇ ಮಲ್ಲಿಕಾರ್ಜುನ ಶಿವಮಂದಿರ. ಇದು ಸಹ ಶ್ರೀ ವಿಠಲ ರುಕ್ಮಿಣಿ ಮುಖ್ಯ ಮಂದಿರದ ಸಮೀಪದಲ್ಲಿಯೇ ಇದ್ದು ಪಂಢರಪುರದ ಅತ್ಯಂತ ಪ್ರಾಚೀನ ದೇಗುಲ ಎಂದು ಹೇಳಲ್ಪಡುತ್ತದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಭಗವಾನ್ ವಿಠಲರು ಪಂಢರಪುರಕ್ಕೆ ಬರುವ ಮುನ್ನವೇ ಈ ಮಲ್ಲಿಕಾರ್ಜುನ ದೇವಾಲಯ ಅಸ್ತಿತ್ವದಲ್ಲಿದ್ದಿತ್ತಂತೆ. ಇದು ಪಂಢರಪುರದ ಅತ್ಯಂತ ಪ್ರಾಚೀನ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ. ಈ ದೇವಾಲಯವನ್ನು ಮುಖ್ಯ ವಿಠಲ ಮಂದಿರದ ಪ್ರದಕ್ಷಿಣಾ ಹಾದಿ ಅಥವಾ ಪರಿಕ್ರಮದ ಹಾದಿಯಲ್ಲಿಯೇ ಸೇರಿಸಲಾಗಿದೆ. ಇದು ವಿಠಲ ಮಂದಿರದ ಪರಿಕ್ರಮದ ಮಾರ್ಗದಲ್ಲಿ ದೊರೆಯುವಂತಹ ಏಕೈಕ ಶಿವದೇಗುಲವೆನಿಸಿಕೊಳ್ಳುತ್ತದೆ. ತುಳಸಿ ವೃಂದಾವನ. ತುಳಸಿ ವೃಂದಾವನ ಎನ್ನುವುದು ಪಂಢರಪುರದ ಪದ್ಮಾವತಿ ಸರೋವರದ ಸಮೀಪದಲ್ಲಿರುವ ಒಂದು ಸುಂದರ ಮತ್ತು ಶಾಂತವಾದ ಉದ್ಯಾನವನವಾಗಿದೆ. ಇಲ್ಲಿ 10 ಪ್ರಭೇದದ ಪವಿತ್ರ ತುಳಸಿ ಗಿಡಗಳನ್ನು ಬೆಳೆಸಲಾಗಿದ್ದು ಇಡೀ ವಾತಾವರಣ ತುಳಸಿಯ ಸುವಾಸನೆಯಿಂದಲೇ ತುಂಬಿಕೊಂಡಿರುತ್ತದೆ. ಉದ್ಯಾನದ ಮಧ್ಯದಲ್ಲಿ ನಿಲ್ಲಿಸಲಾಗಿರುವ ಬೃಹತ್ ಮತ್ತು ಅತ್ಯಾಕರ್ಷಕ ಶ್ರೀ ವಿಠಲ ದೇವರ ಮೂರ್ತಿ ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತದೆ. ಮಹಾರಾಷ್ಟ್ರದ ಪ್ರಸಿದ್ಧ ಭಕ್ತಿ ಸಂತರಾದಂತಹ ಸಂತ ಜ್ಞಾನೇಶ್ವರರು, ಸಂತ ತುಕಾರಾಮರಂತಹ ಪ್ರಮುಖರ ಜೀವನ ಚರಿತ್ರೆ ಮತ್ತು ಕಥೆಗಳನ್ನು ಬಿಂಬಿಸುವಂತಹ ಸುಂದರ ಶಿಲ್ಪಗಳು ಮತ್ತು ವರ್ಣ ಭಿತ್ತಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಮುಖ್ಯ ವಿಠಲ ಮಂದಿರದಿಂದ ಕೇವಲ 10 ನಿಮಿಷಗಳ ಪ್ರಯಾಣದ ದೂರದಲ್ಲಿ ತುಳಸಿ ವೃಂದಾವನ ಸ್ಥಿತವಿದೆ. ಮುಖ್ಯ ವಿಠಲ ಮಂದಿರದಿಂದ ಇಲ್ಲಿಗೆ ತೆರಳಲು ಆಟೋ ರಿಕ್ಷಾಗಳು ಸುಲಭವಾಗಿ ದೊರೆಯುತ್ತವೆ. ಪಾಕಲ್ಪುರ ಗಣೇಶ ದೇವಸ್ಥಾನ. ಪಂಢರಪುರದ ಉತ್ತರ ದಿಕ್ಕಿನಲ್ಲಿರುವಂತಹ ಗುರುಸಾಳೆ ಎಂಬ ಗ್ರಾಮದ ಬಳಿಯೇ ಪುರಾತನವಾದ ಪಾಕಲ್ಪುರ ಗಣೇಶ ದೇಗುಲ ಸ್ಥಿತವಿದೆ. ವಿಠಲ ದೇವರ ದೇಗುಲಕ್ಕಾಗಿ ಪಂಢರಪುರ ಯಾತ್ರೆಯನ್ನು ಕೈಗೊಳ್ಳುವ ವಾರಕರಿ ಭಕ್ತಾದಿಗಳು ಮೊದಲು ಈ ಪಾಕಲ್ಪುರದ ಗಣೇಶ ದೇವರ ದರ್ಶನವನ್ನು ಪಡೆದೇ ಮುಂದೆ ಸಾಗುತ್ತಾರೆ. ಈ ಆಲಯದಲ್ಲಿ ಸುಮಾರು 13 ಮತ್ತು 14ನೇ ಶತಮಾನದ ಶಾಸನಗಳು ದೊರೆತಿರುವುದರಿಂದಲೇ ಈ ಆಲಯವನ್ನು 100 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗುತ್ತದೆ. ಇಲ್ಲಿರುವಂತಹ ಗಣೇಶ ದೇವರ ಮೂರ್ತಿಯ ಸೊಂಡಿಲು ಬಲಭಾಗಕ್ಕೆ ತಿರುಗಿದೆ. ಈ ಬಲಮುರಿ ಗಣೇಶ ದೇವರನ್ನು ಅತ್ಯಂತ ಜಾಗೃತ ಮತ್ತು ಶಕ್ತಿಶಾಲಿ ಸಿದ್ಧಿವಿನಾಯಕ ಎಂದು ಕರೆದು ಪೂಜಿಸಲಾಗುತ್ತದೆ. ಗಣಪತಿ ದೇವರು ವಿಘ್ನ ನಿವಾರಕರಾಗಿರುವುದರಿಂದ ವಿಠಲ ದೇವರ ದರ್ಶನದ ಯಾತ್ರೆ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಲು ಇಲ್ಲಿ ಮೊದಲ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಸಂತ ಗಜಾನನ ಮಹಾರಾಜ್ ಸಂಸ್ಥಾನ. ಸಂತ ಗಜಾನನ ಮಹಾರಾಜ್ ಸಂಸ್ಥಾನವು ಪಂಢರಪುರಕ್ಕಾಗಿ ಬರುವ ಭಕ್ತಾದಿಗಳಿಗಾಗಿಯೇ ನಿರ್ಮಿಸಲಾಗಿರುವಂತಹ
ಅತ್ಯಂತ ಸುಸಜ್ಜಿತ ಮತ್ತು ಪವಿತ್ರ ಆಶ್ರಮ ಸಂಕೀರ್ಣವಾಗಿದೆ. ಶೇಗಾಂವ್ನ ಮುಖ್ಯ ಶ್ರೀ ಗಜಾನನ ಮಹಾರಾಜ್ ಸಂಸ್ಥಾನದ ಅಧಿಕೃತ ಶಾಖೆಯಾಗಿರುವ ಈ ಸಂಸ್ಥೆಯು ಶ್ರೀ ವಿಠಲ ರುಕ್ಮಿಣಿ ಮಂದಿರದ ಸಮೀಪದಲ್ಲಿಯೇ ಇದ್ದು ಯಾತ್ರಾರ್ಥಿಗಳಿಗಾಗಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉಳಿದುಕೊಳ್ಳುವಂತಹ ವ್ಯವಸ್ಥೆ ಮತ್ತು ಅನ್ನದಾನದ ಸೇವೆಯನ್ನು ಒದಗಿಸಲು ಇದು ಕಾರ್ಯನಿರ್ವಹಿಸುತ್ತದೆ. ಈ 8.5 ಎಕರೆ ವಿಸ್ತೀರ್ಣದ ಸಂಕೀರ್ಣದಲ್ಲಿ ಅಮೃತಶಿಲೆಯಿಂದ ಕೆತ್ತಲಾದಂತಹ ಸುಂದರ ಗಜಾನನ ಮಹಾರಾಜರ ಮಂದಿರ ಮತ್ತು ಶ್ರೀರಾಮ ಮಂದಿರವಿದೆ. ಇದರ 72 ಅಡಿ ಎತ್ತರದ ಭವ್ಯ ಮಹಾದ್ವಾರವು ಅತ್ಯಂತ ಆಕರ್ಷಕವಾಗಿದೆ. ಆತ್ಮೀಯರೇ, ಪಂಢರಪುರದ ಧಾರ್ಮಿಕ ಯಾತ್ರಾ ಸಮಯದಲ್ಲಿ ಪಂಢರಪುರದ ಸುತ್ತಮುತ್ತ ನೋಡಲೇಬೇಕಾಗಿರುವಂತಹ ಪ್ರಸಿದ್ಧ ಸ್ಥಳಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.